ನಮಸ್ಕಾರ. ಕುರುಮ್ಗಡ್ ದ್ವೀಪ ಸ್ವಯಂಭೂ ಶ್ರೀ ನರಸಿಂಹದೇವರ ವಾರ್ಷಿಕೋತ್ಸವ ವರ್ಷ 1958ರಿಂದ ವರ್ಷ 1966ರವರೆಗೆ ಹೇಗೆ ಸಾಗಿತು ಮತ್ತು ಈ ಅವಧಿಯಲ್ಲಿ ಯಾವ ಪ್ರಮುಖ ಘಟನೆಗಳು ಸಂಭವಿಸಿದವು ಎಂಬ ಮಾಹಿತಿಯನ್ನು ಹಿಂದಿನ ಯೂಟ್ಯೂಬ್ ಪಾರ್ಟ್ 2ರಲ್ಲಿ ನಾನು ಹೇಳಿದ್ದೇನೆ. ಮುಂದಿನ ಕೆಲವು ವಿಡಿಯೋಗಳಲ್ಲಿ ಕುರುಮ್ಗಡ್ ದ್ವೀಪ ಸ್ವಯಂಭೂ ಶ್ರೀ ನರಸಿಂಹದೇವರ ಇತ್ತೀಚಿನ ಸಮಯದಲ್ಲಿ ಮಾಡಲಾದ ಜಾತ್ರೆಯ ಆಯೋಜನೆ, ನಿಯೋಜನೆ, ಆರ್ಥಿಕ ವಿಷಯದಲ್ಲಿ ಮತ್ತು ಪೌರೋಹಿತ್ಯ ಇತ್ಯಾದಿಗಳ ಬಗ್ಗೆ ನನಗೆ ತಿಳಿದು ಬಂದ ಕೆಲವು ಆಶ್ಚರ್ಯಕಾರಕ ಮಾಹಿತಿಗಳನ್ನು ನಿಮಗೆ ಹೇಳುವವನಿದ್ದೇನೆ. ಆದರೆ ಅದಕ್ಕೂ ಮೊದಲು ನನ್ನ ಬಾಲ್ಯತನದಲ್ಲಿ ಸಂಭವಿಸಿದ ಕೆಲವು ವಿಶೇಷ ಘಟನೆಗಳ ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲಿಚ್ಛಿಸುತ್ತೇನೆ. ಘಟನೆ 1. ಸುಮಾರು 76 ವರ್ಷಗಳ ಹಿಂದೆ ನಾನು 4 ವರ್ಷ ವಯಸ್ಸಿನವನಿದ್ದಾಗ ನನಗೆ ಒಂದು ಹುಚ್ಚು ನಾಯಿ ಕಚ್ಚಿತು. ಅದೇ ಹುಚ್ಚು ನಾಯಿ ಮುಂದೆ ಹೋಗಿ ಇಬ್ಬರು ಮಹಿಳೆಯರನ್ನು ಕಚ್ಚಿತು. ಆ ಇಬ್ಬರೂ ಮಹಿಳೆಯರು ಸ್ವರ್ಗವಾಸಿಯಾದರು. ನನ್ನ ಅಪ್ಪನವರು ನನ್ನನ್ನು ಹೆಗಲ ಮೇಲೆ ಕೂಡಿಸಿಕೊಂಡು 5 ಮೈಲು ದೂರದಲ್ಲಿದ್ದ ಸರಕಾರಿ ಆಸ್ಪತ್ರೆಯಲ್ಲಿ 14 ಇಂಜೆಕ್ಷನ್ ಕೊಡಿಸಿ ಔಷಧೋಪಚಾರ ಮಾಡಿದರು. ಅಪ್ಪನವರ ಪ್ರಯತ್ನದಿಂದ ಸಾಧ್ಯವಾದ ಚಿಕಿತ್ಸೆ ಮತ್ತು ಭಗವಂತನ ಕೃಪೆಯಿಂದ ನಾನು ಸುರಕ್ಷಿತವಾಗಿ ಬದುಕಿ ಉಳಿದೆನು. ಘಟನೆ 2. ಅಪ್ಪನವರಿಗೆ ಎಷ್ಟೋ ಸಾರಿ ಹೇಳಿದರೂ ನನಗೆ ನದಿಯಲ್ಲಿ ಇಳಿದು ಈಜಲು ಕಲಿಸುವುದಿಲ್ಲವಾಗಿದ್ದರಿಂದ ಒಂದು ದಿನ ನಾನು ಒಬ್ಬನೇ ಸೂರ್ಯ ತಲೆಯ ಮೇಲೆ ಬರುವ ಸಮಯದಲ್ಲಿ ನದಿಯಲ್ಲಿ ಈಜಲು ಹೋಗಿದ್ದೆ. ಆಗ ನದಿ ದಡದಲ್ಲಿ ಯಾರೂ ಇರಲಿಲ್ಲ. ಒಬ್ಬ ನಾವಾಡಿಯ ಒಂದು ದೋಣಿ ನದಿಯಿಂದ ಉದ್ದಕ್ಕೂ ಚಲಿಸುತ್ತಿರುವುದು ಕಂಡುಬಂದಿತು. ನಾನು ನದಿಗೆ ಇಳಿದು ನೀರಿನಲ್ಲಿ ಈಜಲು ಪ್ರಯತ್ನಿಸುತ್ತಿದ್ದೆ. ಮುಂದೆ ನೀರಿನಲ್ಲಿ ಎದ್ದು ನಿಲ್ಲುವ ವಿಚಾರ ಮಾಡಿದಾಗ ಪಾದಗಳು ನೆಲವನ್ನು ಮುಟ್ಟುವುದಿಲ್ಲವಾಗಿದ್ದ ಕಾರಣ ನೀರಿನಲ್ಲಿ ಮುಳುಗುತ್ತಿದ್ದೆ. ಆ ನಾವಾಡಿ ನಾನು ನೀರಿನಲ್ಲಿ ಮುಳುಗುತ್ತಿರುವ ದೃಶ್ಯವನ್ನು ಕಂಡು ತಕ್ಷಣ ದೋಣಿಯನ್ನು ನನ್ನ ಹತ್ತಿರ ತಂದು ನನ್ನನ್ನು ನೀರಿನಿಂದ ಹೊರಗೆ ತೆಗೆದು ದಡದಲ್ಲಿ ನಿಲ್ಲಿಸಿ ನಾನು ಯಾರ ಮಗ ಎಂದು ಕೇಳುತ್ತಾ ನನ್ನನ್ನು ಮನೆಗೆ ಮುಟ್ಟಿಸಿದನು. ಇದು ಭಗವಂತನು ನನಗೆ ನೀಡಿದ 2ನೇ ಜೀವನದಾನವಾಗಿತ್ತು. ಆ ನಂತರದಿಂದ ಈವರೆಗೆ ಇಂತಹ 3-4 ಘಟನೆಗಳು ಸಂಭವಿಸಿವೆ ಮತ್ತು ಅಂತಹ ದುರ್ಘಟನೆಗಳ ಸಂಕಟದಿಂದ ನನಗೆ ಜೀವನ ಉಡುಗೊರೆ ಆಗಿದೆ ಮತ್ತು ಭಗವಂತನ ಕೃಪೆಯಿಂದ ಇಂತಹ ಘಟನೆಗಳಿಂದ ಪುನರ್ಜೀವ ದೊರಕಿದೆ ಎಂಬ ಅರಿವಾಗಿ ದೇವರಲ್ಲಿ ನಂಬಿಕೆ ಬಲವಾಯಿತು. ಘಟನೆ 3. ಕುಟುಂಬದಲ್ಲಿ ಹಿರಿಯ ಮಗನಾದ ನಾನು ಹೆತ್ತವರಿಗೆ ಅವರ ಕೆಲಸದಲ್ಲಿ ಸಹಾಯ ಮಾಡಬೇಕಾಗುತ್ತಿತ್ತು. ನಂತರ ಪ್ರಾಥಮಿಕ ಶಾಲೆಗೆ ಸೇರಿದ ನಂತರ ಕೆಲಸ ಹೆಚ್ಚುತ್ತಾ ಹೋಯಿತು. ಹೀಗಾಗಿ ದಿನ ಹೇಗೆ ಕಳೆದು ಹೋದವೋ ತಿಳಿಯದಾಯಿತು. ನಂತರ 5ನೇ ತರಗತಿಯಿಂದ ಮಾಧ್ಯಮಿಕ ಶಾಲೆ ನಮ್ಮ ಮನೆಯಿಂದ ಸುಮಾರು 3 ಮೈಲು ದೂರದಲ್ಲಿದ್ದ ಶಾಲೆಯಲ್ಲಿ ಪ್ರವೇಶ ಪಡೆದೆನು. ಆದ್ದರಿಂದ ದಿನದ ಕೆಲಸದಲ್ಲಿ ಇನ್ನೂ ಹೆಚ್ಚಿಗೆಯಾಯಿತು. ಹಾಗಾಗಿ ಶಾಲೆಯ ಅಭ್ಯಾಸ ಮಾಡುತ್ತಾ ಗೃಹಪಾಠ ಮಾಡಲಿಕ್ಕೆ ವೇಳೆಯೇ ಸಿಗಲಾರದಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಆದ್ದರಿಂದ ದಿನದ ತಾಸುಗಳು ಕೆಲಸ ಮುಗಿಸಲು ಕಡಿಮೆ ಆಗಿವೆ ಅಂತ ತಿಳಿದು ಬಂದಿತು. ನೀಡಿದ ಗೃಹಪಾಠ ಮಾಡಿದ್ದೀಯಾ ಎಂದು ಗುರುಜಿಯವರು ಕೇಳಿದಾಗ ಪ್ರತಿದಿನವೂ ಗೃಹಪಾಠ ಮಾಡಲಿಲ್ಲದ ಕಾರಣ ಗುರೂಜಿಯವರ ಮುಂದೆ ತಲೆಬಾಗುವ ವೇಳೆ ಬರುತ್ತಿತ್ತು. ಒಂದು ದಿನ ನಾನು ಈ ಘಟನೆಯಿಂದ ಬೇಜಾರುಗೊಂಡು ಅಸಮಾಧಾನದಿಂದ ದೇವರಿಗೆ ಕೂಗಿದೆ.
ಓ ದೇವರೇ, ನಾನು ಚಿಕ್ಕ ವಯಸ್ಸಿನವನಾಗಿದ್ದರೂ ನನಗೆ ಎಷ್ಟು ಕೆಲಸದ ಹೊರೆ ಕೊಡುತ್ತಿದ್ದಿರಿ. ಅದಕ್ಕೆ ಯಾವುದಾದರೂ ಮರ್ಯಾದೆ ಇದೆಯಾ ಇಲ್ಲವಾ ಎಂದು ವ್ಯಥೆಗೊಂಡೆನು. ಪ್ರತಿದಿನ ಗುರೂಜಿಯವರು ನನಗೆ ಗೃಹಪಾಠದ ಕೆಲಸ ನೀಡುತ್ತಾರೆ. ಪ್ರಾಪಂಚಿಕ ಕೆಲಸಗಳ ಒತ್ತಡದಿಂದ ನನಗೆ ಈ ಗೃಹಪಾಠದ ಕೆಲಸ ಮಾಡಲು ಸಮಯವಿಲ್ಲ. ಆದ್ದರಿಂದ ಪ್ರತಿದಿನ ನಾನು ಗೃಹಪಾಠ ಮಾಡಲಿಲ್ಲವಾದ ಕಾರಣ ಗುರುಜಿಯವರ ಮುಂದೆ ತಲೆಬಾಗಿಸುವ ಪ್ರಸಂಗ ಬರುತ್ತದೆ. ಇದನ್ನು ನೀನು ಪ್ರತಿದಿನ ನೋಡುವುದಿಲ್ಲವೇ? ಇದು ಹೀಗೆಯೇ ಮುಂದುವರೆಯುವುದು ಯೋಗ್ಯವಲ್ಲ. ಆದ್ದರಿಂದ ದೇವರೇ, ನನಗಾಗಿ ಏನಾದರೂ ಮಾಡು. ದಿನದ 24 ಗಂಟೆಗಳನ್ನು ಹೆಚ್ಚಿಸಿ 36 ಗಂಟೆಗಳನ್ನಾಗಿ ಮಾಡು. ಇದರಿಂದ ನನ್ನ ಎಲ್ಲ ದೈನಂದಿನ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ. ಇಲ್ಲದಿದ್ದಲ್ಲಿ ನನ್ನ ಮೈ ಮೇಲೆ ಹೇರಿರುವ ಕೆಲಸದ ಭಾರವನ್ನಾದರೂ ಕಡಿಮೆ ಮಾಡು. ಈ ಪ್ರಕಾರದ ಬೇಡಿಕೆಗಳನ್ನು ನಾನು ದೇವರಲ್ಲಿ ಮಾಡಿದೆನು. ನಂತರ 2 ತಿಂಗಳು ಕಾಯ್ದರೂ ದೇವರು ನನ್ನ ಕೋರಿಕೆಯನ್ನು ಸ್ವೀಕರಿಸಲಿಲ್ಲ ಎಂಬ ಗುರಿ ಬಂದಾಗ ನಾನು ಮತ್ತೆ ದೇವರಿಗೆ ಮೊರೆ ಇಟ್ಟೆನು. ಓ ದೇವರೇ, ನಾನು ನಿನ್ನಲ್ಲಿ 2 ಬೇಡಿಕೆಗಳನ್ನು ಇಟ್ಟಿದ್ದೇನೆ. ಒಂದನೆಯದು, ದಿನವನ್ನು 24 ಗಂಟೆಗಳಿಂದ 36 ಗಂಟೆಗಳಿಗೆ ಹೆಚ್ಚಿಸುವುದು. 2, ಇಲ್ಲವಾದರೆ ನನ್ನ ದಿನದ ಕೆಲಸ ಹೊರೆಯನ್ನು ಕಡಿಮೆ ಮಾಡುವುದು. ನಾನು 2 ತಿಂಗಳಿಂದ ದಾರಿ ನೋಡಿದೆ, ಆದರೆ ನೀನು ಈ ಬೇಡಿಕೆಗಳ ಪೈಕಿ ಒಂದು ಬೇಡಿಕೆಯನ್ನಾದರೂ ಪೂರ್ಣಗೊಳಿಸಲಿಲ್ಲ. ಇದರ ಅರ್ಥ ನೀನು ನನ್ನ ಬೇಡಿಕೆಗಳನ್ನು ಒಪ್ಪಿಕೊಳ್ಳಲು ಬಯಸುವುದಿಲ್ಲವೆಂದು ಕಂಡುಬರುತ್ತದೆ. ಸರಿ, ಕೊನೆಗೆ ನನಗೋಸ್ಕರ ಇಷ್ಟಾದರೂ ಮಾಡು. ಇಂತಹ ಅಪಾರವಾದ ಕೆಲಸದ ಹೊರೆಯನ್ನು ನನ್ನ ಮೇಲೆ ಹಾಕಿ ಕಷ್ಟ ನೀಡುತ್ತಿದ್ದೀಯಾ? ಆ ಕಷ್ಟವನ್ನು ಸಹನ ಮಾಡುವ ಶಕ್ತಿಯನ್ನು ನನಗೆ ನೀಡು. ಹೀಗೆ ದೇವರಲ್ಲಿ ಬೇಡಿಕೆ ಮಾಡಿದೆನು. ಈ ನನ್ನ ಬೇಡಿಕೆಯನ್ನು ದೇವರು ಸ್ವೀಕರಿಸಿದನು ಮತ್ತು ನನ್ನ 80 ವರ್ಷದ ಜೀವನದಲ್ಲಿ ಯಾವುದೇ ಕಾಯಿಲೆ ಇಲ್ಲ. ಯಾವುದೂ ಔಷಧವಿಲ್ಲದೆ ಆರೋಗ್ಯವಾಗಿ ದಿನವಿಡೀ ಕೆಲಸದಲ್ಲಿ ತೊಡಗಿರುತ್ತೇನೆ. ಆದ್ದರಿಂದ ದಿನದ ಸಮಯವನ್ನು ಬೆಳೆಸಿ 36 ಗಂಟೆಗೆ ಹೆಚ್ಚಿಸು, ಅಥವಾ ದುಡಿಮೆಯನ್ನು ಕಡಿಮೆ ಮಾಡಿ ಕಷ್ಟ ಕಡಿಮೆ ಮಾಡು. ಈ ನನ್ನ ಕೋರಿಕೆಗಳನ್ನು ಬದಿಗೆ ಸರಿಸಿ ದೇವರು ನೀಡಿದ ಈ ಉಡುಗೊರೆ ಅತ್ಯುತ್ತಮವಾಗಿದೆ ಎಂದು ನನ್ನ ಲಕ್ಷ್ಯಕ್ಕೆ ಬಂತು. ಮತ್ತು ನನ್ನ ಶಾಲೆಯ ಜೀವನದಲ್ಲಿ ಯಾವಾಗಲೂ ಯಾವುದೇ ಬಿಕ್ಕಟ್ಟು ಅಥವಾ ಇತರ ಪ್ರಶ್ನೆಗಳ ಬಗ್ಗೆ ನಿರಂತರವಾಗಿ ದೇವರಲ್ಲಿ ಮಾತನಾಡುತ್ತಾ ಇರುವ ಈ ಸಂಸ್ಕಾರದಲ್ಲಿ ಹೆಚ್ಚಳವಾಗಿ ಮುಂದುವರಿಯಿತು. ಈ ರೀತಿಯಾಗಿ ದೇವರೊಂದಿಗೆ ನನ್ನ ಸಂಬಂಧವು ಮಾತನಾಡುವ ಪದಗಳ ಮೂಲಕ ಸಂಪರ್ಕದಲ್ಲಿ ಇರುವುದು ಹೀಗಿತ್ತು ಮತ್ತು ಇಂದಿಗೂ ಇದೆ. ಘಟನೆ 4. ಸುಳ್ಳು ಮಾತನಾಡಲು ದೇವರು ಪರವಾನಗಿ ನೀಡಲಿಲ್ಲ. ನನ್ನ ತಾಂತ್ರಿಕ ಶಿಕ್ಷಣವನ್ನು ಕಾರವಾರದಲ್ಲಿ ಮುಗಿಸಿದ ನಂತರ ವರ್ಷ 1966ರ ಉತ್ತರಾರ್ಧದಲ್ಲಿ ಕೆಲಸ ಹುಡುಕಿಕೊಂಡು ಮಹಾರಾಷ್ಟ್ರದ ಪುಣೆಗೆ ಬಂದೆ. ನಾನು ಕೆಲಸ ಮಾಡುತ್ತಿದ್ದ ಸ್ಥಳದಲ್ಲಿಯ ನೌಕರರು ಮೇಲಾಧಿಕಾರಿಗಳಿಗೆ ಮೀಟಿಂಗ್ದಲ್ಲಿ ತಪ್ಪು ಮಾಹಿತಿ ನೀಡಿ ತಮ್ಮ ಪ್ರಶಂಸೆ ಮಾಡಿಕೊಳ್ಳುತ್ತಾರೆ ಅಂತ ನನ್ನ ಗಮನಕ್ಕೆ ಬಂದಿತು. ಹಾಗಾಗಿ ಮುಂದಿನ ಮೀಟಿಂಗ್ದಲ್ಲಿ ನಾನು ಈ ಪ್ರಕಾರ ಸುಳ್ಳು ಮಾತನಾಡಬೇಕು ಅಂತ ವಿಚಾರ ಮಾಡಿ ನಿರ್ಧರಿಸಿದೆ. ಮೀಟಿಂಗ್ ಮುಗಿದ ನಂತರ ಸ್ಕೂಟರ್ ಸ್ಟಾರ್ಟ್ ಮಾಡಿ ಜಂಗ್ಲಿ ಮಹಾರಾಜ್ ರಸ್ತೆಯ ಮೂಲಕ ಹಿಂದ ವಿಜಯ್ ಸಿನಿಮಾ ಥಿಯೇಟರ್ ಡೆಕ್ಕನ್ ಜಮ್ಖಾನ ಇಲ್ಲಿಗೆ ಬಂದಾಗ ಥಟ್ಟನೆ ಲಕ್ಷ್ಯದಲ್ಲಿ ಬಂತು. ಅದೇನೆಂದರೆ ಈ ಮೀಟಿಂಗ್ದಲ್ಲಿ ನಾನು ಸುಳ್ಳು ಮಾತನಾಡಬೇಕಿತ್ತು. ಆದರೆ ನಾನು ಸುಳ್ಳು ಮಾತಾಡಲಿಲ್ಲ. ಇದು ಹೀಗೆ ಏಕೆ ಸಂಭವಿಸಿತು? ನಾನು ಸುಳ್ಳು ಮಾತನಾಡಲು ನಿರ್ಧರಿಸಿಯೂ ಕೂಡ ಸುಳ್ಳು ಹೇಳಲಿಲ್ಲ. ಈ ಬಗ್ಗೆ ಆಶ್ಚರ್ಯವೆನಿಸಿತು.
ಸ್ವಲ್ಪ ಸಮಯ ಯೋಚಿಸಿದ ನಂತರ ಹೋಗಲಿ ಬಿಡು ಎಂದು ಹೇಳುತ್ತಾ ಮುಂದಿನ ಮೀಟಿಂಗ್ನಲ್ಲಿ ಸುಳ್ಳು ಮಾತನಾಡರಾಯಿತೆಂದು ನಿಶ್ಚಯ ಮಾಡಿದೆ. ಮುಂದಿನ ಮೀಟಿಂಗವು ಸಮಾಪ್ತಿಯಾಯಿತು. ಹೋದ ಸಲದಂತೆ ಸ್ಕೂಟರ್ ನಡೆಸುತ್ತಾ ಅದೇ ಜಾಗದಲ್ಲಿ ಬಂದು ತಿರುಗಿ ನೋಡಿದಾಗ ಲಕ್ಷ್ಯದಲ್ಲಿ ಬಂತು. ಈ ಮೀಟಿಂಗ್ದಲ್ಲಿ ನನಗೆ ಸುಳ್ಳು ಮಾತನಾಡಬೇಕಿತ್ತು, ಆದರೆ ನಾನು ಸುಳ್ಳು ಹೇಳಲಿಲ್ಲ. ಇದು ಲಕ್ಷ್ಯಕ್ಕೆ ಬಂದ ತಕ್ಷಣ ತಲೆ ಖಿನ್ನವಾಯಿತು. ಸ್ಕೂಟರ್ ರಸ್ತೆಯ ಬದಿಯಲ್ಲಿ ಪಾರ್ಕ್ ಮಾಡಿ ಕಾಲುದಾರಿಯ ಮೇಲೆ ನಿಂತು ಯೋಚಿಸತೊಡಗಿದೆ. 2 ಬಾರಿ ಮೀಟಿಂಗ್ನಲ್ಲಿ ಸುಳ್ಳು ಹೇಳಲು ನಿರ್ಧರಿಸಿದೆ, ಆದರೆ 2 ಬಾರಿ ಮೀಟಿಂಗ್ನಲ್ಲಿ ಸುಳ್ಳು ಮಾತಾಡಲಿಲ್ಲ. ಇದು ಹೀಗೆ ಏಕೆ ಸಂಭವಿಸಿತು? ಈ ಬಗ್ಗೆ ವಿಚಾರ ಮಂಥನ ಮನಸ್ಸಿನಲ್ಲಿ ಚಾಲು ಇದ್ದಾಗಲೇ ಮತ್ತೊಂದು ವಿಚಾರ ಮನಸ್ಸಿನಲ್ಲಿ ಮೂಡಿತು ಮತ್ತು ಆ ವಿಚಾರ ಹೀಗಿತ್ತು. ಓ ಖೇಮು, ನೀನು ಸುಳ್ಳು ಮಾತಾಡುವ ವಿಚಾರ ಮಾಡಿದ್ದರೂ ಅವನು ಅಂದರೆ ದೇವರು ನಿನಗೆ ಸುಳ್ಳು ಮಾತನಾಡಲು ಪರವಾನಗಿ ನೀಡುವುದಿಲ್ಲ ಎಂದರ್ಥ. ಹಾಗಾಗಿ ನೀನು ಸುಳ್ಳು ಮಾತನಾಡುವ ವಿಚಾರ ನಿನ್ನ ಮನಸ್ಸಿನಿಂದ ತೊಡೆದು ಹಾಕಬೇಕು ಎಂಬ ಸಂದೇಶ ಪ್ರಾಪ್ತವಾಯಿತು ಮತ್ತು ಅಲ್ಲಿನಿಂದ ಸುಳ್ಳು ಹೇಳುವ ಆಲೋಚನೆಗೂ ಬ್ರೇಕ್ ಸಿಕ್ಕಿತು. ಆದ್ದರಿಂದ ನನ್ನ ಇಡೀ ಜೀವನದಲ್ಲಿ ಎಂದಿಗೂ ಸುಳ್ಳು ಮಾತನಾಡಲಿಲ್ಲ, ಹೇಳಲಿಲ್ಲ. ಅದರೊಂದಿಗೆಯೇ ಆಧ್ಯಾತ್ಮಿಕ ಜೀವನವನ್ನು ನಡೆಸಲು ಭಗವಂತನು ನನಗೆ ತೋರಿಸಿದ ಅತ್ಯುತ್ತಮ ಮಾರ್ಗವಾಗಿದೆ. ಇದು ಲಕ್ಷ್ಯಕ್ಕೆ ಬಂದಿತು. ಘಟನೆ 5. ವರ್ಷ 1967ರಿಂದ ಮುಂದೆ ಪ್ರತಿ ವರ್ಷ ಶ್ರೀ ಗಣೇಶ ಚತುರ್ಥಿ, ದೀಪಾವಳಿ, ವಿವಾಹ ಸಮಾರಂಭ ಇತ್ಯಾದಿ ಸಂದರ್ಭಗಳಲ್ಲಿ 2-3 ಬಾರಿ ಊರಿಗೆ ಹೋಗಿ ಬರುತ್ತಲಿದ್ದೆ. ಆವಾಗ ಕುರುಂಗಡ್ ದ್ವೀಪದಲ್ಲಿನ ಸ್ವಯಂಭೂ ಶ್ರೀ ನರಸಿಂಹದೇವರ ಉಗಮದ ಸತ್ಯ ಘಟನೆಯ ಪ್ರತ್ಯಕ್ಷದರ್ಶಿ ಸಾಕ್ಷಿದಾರರ ಪೈಕಿ ಯಾರಾದರೂ ದೇವರ ಮೂಲ ವಿಷಯದಲ್ಲಿ ಸತ್ಯದ ಮಾಹಿತಿ ಪುಸ್ತಕವನ್ನು ಬರೆದು ಲೋಕಾರ್ಪಣೆ ಮಾಡಬೇಕು ಎಂಬ ಆಲೋಚನೆ ಮನಸ್ಸಿನಲ್ಲಿ ಬರುತ್ತಿತ್ತು. ಆದರೆ ಸಣ್ಣ 3 ತಂಗಿಯರ ಲಗ್ನದ ಜವಾಬ್ದಾರಿ ನನ್ನ ಮೇಲೆ ಇದ್ದುದರಿಂದ ಹಾಗೂ ನಾನು ನನ್ನ ಪ್ರಾಪಂಚಿಕ ಜೀವನದಲ್ಲಿ ತೊಡಗಿಸಿಕೊಂಡಿದ್ದ ಕಾರಣ ಈ ಸಮಯದಲ್ಲಿ ನನಗೆ ಈ ವಿಷಯದಲ್ಲಿ ಹೆಚ್ಚು ಗಮನ ಕೊಡಲು ಸಾಧ್ಯವಾಗಲಿಲ್ಲ. ಈ ದಿನಗಳಲ್ಲಿ ನಮ್ಮ ಮನೆಯಲ್ಲಿಯೇ ದೇವರ ದೈನಂದಿನ ಪೂಜಾ, ಪಾಠ ಮತ್ತು ಧಾರ್ಮಿಕ ಕಾರ್ಯಗಳ ಚಟುವಟಿಕೆ ನಿಯಮಿತವಾಗಿ ನಡೆಸಲಾಯಿತು. ವರ್ಷ 1957 ದಿನಾಂಕ 16 ಜಾನ್ಯವರಿ ಬುಧವಾರ ಪೌಷ್ಯ ಪೌರ್ಣಿಮೆ ಬ್ರಾಹ್ಮಿ ಮುಹೂರ್ತದ ಸುಮಾರಿಗೆ ಕುರುಂಗಡ್ ದ್ವೀಪದಲ್ಲಿನ ಸ್ವಯಂಭೂ ಶ್ರೀ ನರಸಿಂಹದೇವರ ಉಗಮವಾಗಿತ್ತು. ವರ್ಷ 2020 ಜನವರಿ 10 ಶುಕ್ರವಾರ ಪೌಷ್ಯ ಪೂರ್ಣಿಮೆಗೆ ವರ್ಷ 1957ರಲ್ಲಿ ಕುರುಂಗಡ್ ದ್ವೀಪದ ಮೇಲೆ ಸ್ವಯಂಭೂ ಶ್ರೀ ನರಸಿಂಹದೇವರ ಉಗಮವಾದ ಬ್ರಾಹ್ಮಿ ಮುಹೂರ್ತದ ಸುಮಾರಿಗೆಯೇ ನನಗೆ ಕನಸು ಬಿದ್ದು, ಆ ಕನಸಿನಲ್ಲಿ ಕುರುಂಗಡ್ ದ್ವೀಪದಲ್ಲಿನ ನನ್ನ ಅಂದರೆ ಶ್ರೀ ನರಸಿಂಹದೇವರ ಉಗಮದ ಘಟನೆಯ ಸಂದರ್ಭದಲ್ಲಿ ಲಕ್ಷ್ಯ ಹಾಕಿ ಸತ್ಯ ಘಟನೆಯ ಮಾಹಿತಿಯನ್ನು ಬರೆಯಬೇಕು ಎಂಬ ಆದೇಶವಾಯಿತು. ನಾನು ಒಮ್ಮೆಲೆ ಗಡಬಡಿಗೊಂಡು ಜಾಗೃತನಾದೆನು. ಬಹಳ ವರ್ಷಗಳ ನಂತರ ಈ ಪ್ರಕಾರದ ಸ್ವಪ್ನ ದೃಷ್ಟಾಂತವಾಗುವ ಕಾರಣವಾದರೂ ಏನು? ಹೀಗೆ ವಿಚಾರ ಮಾಡುತ್ತಾ ಮುಂದಿನ ರಾತ್ರಿ ಸಹಿತ ಬ್ರಾಹ್ಮಿ ಮುಹೂರ್ತದ ಸುಮಾರಿಗೆ ಪುನಃ ಹಿಂದನ ರಾತ್ರಿಯಲ್ಲಿ ನೀಡಿದ ಆದೇಶದಂತೆ ಸ್ವಪ್ನ ದೃಷ್ಟಾಂತವಾದ ಕಾರಣ ಗೊಂದಲಗೊಂಡು ಜಾಗೃತನಾದೆನು. 2 ರಾತ್ರಿ ಒಂದೇ ಹೇಳಿಕೆಯ ಬ್ರಾಹ್ಮಿ ಮುಹೂರ್ತದ ಸುಮಾರಿಗೇನೆ ಕನಸು ಬೀಳುವುದಕ್ಕೆ ಕಾರಣವೇನು? ಹೀಗೆ ವಿಚಾರ ಮಾಡುತ್ತಿರುವಾಗಲೇ 3ನೇ ರಾತ್ರಿ ಸಹ
ಸತತ್ 3 ಬಾರಿಗೆ ಒಂದೇ ವಿಷಯದ ಬಗ್ಗೆ ಮತ್ತು ಒಂದೇ ಪ್ರಕಾರದ ಆದೇಶ ನೀಡುವ ಕನಸು ಕಾಣಿಸುತ್ತಿರುವುದನ್ನು ಕಂಡು ನಾನು ಈ ವಿಷಯದ ಬಗ್ಗೆ ಗಂಭೀರವಾಗಿ ಆಲೋಚಿಸಲು ಪ್ರಾರಂಭಿಸಿದೆನು. ಆಗ ಕುರುಂಗಡ್ ದ್ವೀಪದಲ್ಲಿ ನಡೆದ ಸತ್ಯ ಘಟನೆಯ ಕಾರ್ಯವನ್ನು ಕೈಗೆತ್ತಿಕೊಳ್ಳುವಂತೆ ಭಗವಂತನು ನನಗೆ ಆದೇಶ ನೀಡುತ್ತಾನೆ ಎಂದು ತಿಳಿದು 4ನೇ ದಿನವೇ ನಾನು ಈ ಕಾರ್ಯದಲ್ಲಿ ಲಕ್ಷ್ಯ ಕೊಡುವವನಿದ್ದೇನೆಂದು ಭಗವಂತನಿಗೆ ವಚನ ಕೊಟ್ಟೆನು. ಆ 4ನೇ ರಾತ್ರಿ ನನಗೆ ಕನಸು ಬೀಳುವುದು ನಿಂತಿತು ಮತ್ತು ಮುಂದೆ ಈ ಕುರಿತು ಕನಸು ಬೀಳುವುದು ಬಂದಾಯಿತು. ನಂತರ ನಾನು ಊರ ಕಡೆಗೆ ಫೋನ್ ಮಾಡಿ ನನ್ನ ಕನಸಿನ ಬಗ್ಗೆ ಹೇಳಲು ಪ್ರಾರಂಭಿಸಿದಾಗ ಆ ಕಡೆಯಿಂದ ಈ ಕುರುಂಗಡ್ ದ್ವೀಪದಲ್ಲಿ ಶ್ರೀ ನರಸಿಂಹದೇವರ ಕುರಿತು ಈಗಾಗಲೇ ಒಂದು ಪುಸ್ತಕ ಪ್ರಕಾಶಿತವಾಗಿದೆ ಎಂಬ ಮಾಹಿತಿ ಸಿಕ್ಕಿತು. ಹಾಗಾಗಿ ಆ ಪುಸ್ತಕದಲ್ಲಿ ಕುರುಂಗಡ್ ದ್ವೀಪದ ಶ್ರೀ ನರಸಿಂಹದೇವರ ಬಗ್ಗೆ ನಿಖರವಾಗಿ ಏನು ಬರೆದಿದೆ ಎಂದು ತಿಳಿದುಕೊಳ್ಳಲು ಆ ಪುಸ್ತಕವನ್ನು ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ 4 ಜನರಲ್ಲಿ ವಿಚಾರಿಸಲಾಗಿ ನಂತರ ಕುರಿಯರ್ ಮೂಲಕ ಕಳುಹಿಸಿದ ಈ ಪುಸ್ತಕ ನನಗೆ ದಿನಾಂಕ 26 ಫೆಬ್ರವರಿ 2020 ಪುಣೆಗೆ ನನಗೆ ತಲುಪಿತು. ಈ ಪುಸ್ತಕವನ್ನು ಓದುವಾಗ ನನಗೆ ಆ ಪುಸ್ತಕದಲ್ಲಿನ ಅನೇಕ ಸುಳ್ಳು ಮತ್ತು ಆಘಾತಕಾರಿ ವಿಷಯ ಮತ್ತು ಪ್ರಸಂಗಗಳು ನನ್ನ ಗಮನಕ್ಕೆ ಬಂದವು. ಕುರುಂಗಡ್ ದ್ವೀಪದಲ್ಲಿನ ಸ್ವಯಂಭೂ ಶ್ರೀ ನರಸಿಂಹದೇವರ ಮೂಲ ಮತ್ತು ಆ ಸಂದರ್ಭದಲ್ಲಿ ಸಂಭವಿಸಿದ ಸತ್ಯ ಘಟನೆಗಳಿಗೆ ನಾನು ಪ್ರತ್ಯಕ್ಷದರ್ಶಿ ಸಾಕ್ಷಿದಾರನಾಗಿದ್ದ ಕಾರಣ ಆ ಪುಸ್ತಕದಲ್ಲಿನ ಸುಳ್ಳು ಮಾಹಿತಿಗಳು ಎಲ್ಲ ಜನಸಾಮಾನ್ಯರನ್ನು ಹಾಗೂ ನರಸಿಂಹದೇವರ ಭಕ್ತರನ್ನು ತಪ್ಪು ನಂಬಿಕೆಗೆ ಎಳೆಯುವಂಥ ಪ್ರಕ್ರಿಯೆ ಬರೆಯುವ ಮತ್ತು ತಮ್ಮ ತಪ್ಪು ವ್ಯವಹಾರದ ಲೆಕ್ಕಪತ್ರವನ್ನು ಮುಚ್ಚಿಡುವ ಉದ್ದೇಶದಿಂದ ಸುಳ್ಳು ಮಾಹಿತಿಗಳನ್ನು ಈ ಕೃತಿಯ ಮೂಲಕ ವ್ಯವಹಾರದ ದೃಷ್ಟಿಯನ್ನು ಪರದೆ ಮುಚ್ಚಿ ಜನತೆಯ ಮುಂದಿಡಲಾಗಿದೆ ಎಂದು ನನಗೆ ತಿಳಿದು ಬಂದಿದೆ. ಇವೆಲ್ಲ ಸುಳ್ಳು ಮಾಹಿತಿ, ಗೈರ ವ್ಯವಹಾರ ಮತ್ತು ಜಾತ್ರೆಯ ಈಗಿನ ನಿಯೋಜನೆ, ಆಯೋಜನೆ ಹಾಗೂ ಪೌರೋಹಿತ್ಯದ ಕುತಂತ್ರ ಕುರಿತು ನಾನು ಮುಂದಿನ ವಿಡಿಯೋಗಳಲ್ಲಿ ಜನಸಾಮಾನ್ಯರ ಮುಂದೆ ಪ್ರಸ್ತುತಪಡಿಸುವವನಿದ್ದೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಎಲ್ಲರೊಂದಿಗೆ ಶೇರ್ ಮಾಡಿ ತಮ್ಮ ಅಭಿಪ್ರಾಯ ತಿಳಿಸಲು ಮರೆಯಬೇಡಿರಿ. ಇತಿ ಧನ್ಯವಾದಗಳು.